ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಇಂದ್ರಜಿತುವು ಯಾವ ಲಕ್ಷ್ಮಣನನ್ನು ಯುದ್ಧರಂಗದಲ್ಲಿ ಮೂರ್ಛಿತನಾಗಿಸಿದ್ದನು, ಆ ಲಕ್ಷ್ಮಣನು ವೈದ್ಯನ ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಎಚ್ಚರಗೊಂಡು ಸ್ವಸ್ಥ ಸ್ಥಿತಿಯಲ್ಲಿರುವನು ಎಂದು ಕೇಳಿದ ರಾವಣನು ಹತಾಶನಾಗುತ್ತಾನೆ. ಈಗಾಗಲೇ ಅವನ ಕಡೆ ಬಹುಪಾಲು ಸೇನೆಯು ಅನೇಕ ಯೋಧರು ಯುದ್ಧರಂಗದಲ್ಲಿ ಸಾವನ್ನಪ್ಪಿರುವರು. ಇಂತಹ ಹತಾಶವಾದ ಪರಿಸ್ಥಿತಿಯಲ್ಲಿ ರಾವಣನು ಕುಂಭಕರ್ಣನನ್ನು ಎಚ್ಚರಗೊಳಿಸಿದನು ಹಾಗೂ ಆತನನ್ನು ಯುದ್ಧಕ್ಕೆ ಹೋಗುವಂತೆ ಪ್ರೇರೇಪಿಸುತ್ತಿರುವನು. ಸುನಿದ ಸಕಂದರ ಬಚನ ತಬ ಕುಂಭಕರನ ಬಿಲಕಾನ ಜಗದಂಬ ಹರಿ ಅನಿ ಸಬ ಸಠ ಚಾಹತ ಕಲ್ಯಾಣ. ದಶಾನನನು ನುಡಿದ ಮಾತನ್ನು ಕೇಳಿ ಕುಂಭಕರ್ಣನು ದುಗುಡಗೊಂಡು ಎಂತೆಂದನು, ಅಯ್ಯೋ ಮೂರ್ಖನೇ, ಜಗದಂಬೆ ಜಾನಕಿಯನ್ನು ಅಪಹರಿಸಿ ತಂದು ಈಗ ಒಳಿತಾಗಬೇಕೆಂದು ನೀನು ಬಯಸುತ್ತಿರುವೆಯಲ್ಲ. ಬಲನ ಕೀನ ಕೈ ತೈ ನಿಸಿಚರನಾಹ ಅಬ ಮೋಹಿ ಆಯಿ ಜಗಾಯಹಿ ಕಾಹ ಅಜಹು ತಾತ ತ್ಯಾಗಿ ಅಭಿಮಾನ ಭಜಹು ರಾಮ ಹೋ ಯಹಿ ಕಲ್ಯಾಣ. ಹೈದಸ ಸೀಸ ಮನುಜ ರಘುನಾಯಕ ಜಾಕೆ ಹನುಮಾನ ಸೇ ಪಾಯಕ ಅಹಹ ಬಂಧು ತೈ ಕೀನಿ ಕೊಠಾಯಿ व्रत महि मोहि न सुनाये ही आये कीन्हु प्रभु विरोधते ही देवक शिव बिरंचि सुर जाके सेवक नारद मुनि मोहि ज्ञान जो कहा कहते वो तो ही समय निरबाहा अब भरी अंक बेटु मोहि भाई लोचन सुफल करो मई जाये श्याम गात सरसीरुहलोचन देखौ ಜಾಯಿತಾ ಪತ್ರಯ ಮೋಚನ. ಓ ರಾಕ್ಷಸರಾಜನೇ, ನೀನು ಮಾಡಿದುದು ಒಳ್ಳೆಯದಲ್ಲ. ಈಗ ನನ್ನನ್ನು ಏಕೆ ಎಬ್ಬಿಸಿದೆ? ಅಣ್ಣ, ಈಗಲಾದರೂ ಅಹಂಕಾರವನ್ನು ಬಿಟ್ಟು ಶ್ರೀರಾಮನನ್ನು ಭಜಿಸು, ನಿನ್ನ ಶ್ರೇಯಸ್ಸಾದೀತು. ರಾವಣೇಶ್ವರ, ಹನುಮಂತನಂತಹ ಬಂಟರಿರುವ ಶ್ರೀರಾಮನು ಸಾಮಾನ್ಯ ಮನುಷ್ಯನೇ. ಅಯ್ಯೋ ಅಣ್ಣ, ನೀನು ಘೋರವಾದ ತಪ್ಪನ್ನು ಮಾಡಿದೆ. ಮೊದಲೇ ಇದನ್ನು ನನಗೆ ಏಕೆ ಹೇಳಲಿಲ್ಲ? ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳಿಂದ ಸೇವಿತನಾದ ದೇವದೇವನೊಡನೆ ನೀನು ವೈರವನ್ನು ಕಟ್ಟಿಕೊಂಡೆ. ನಾರದರು ನನಗೆ ಹೇಳಿದ ಜ್ಞಾನೋಪದೇಶಗಳನ್ನು ನಿನಗೆ ಹೇಳುತ್ತಿದ್ದೆ. ಆದರೆ ಈಗ ಸಮಯ ಮಿಂಚಿ ಹೋಯಿತು. ಅಣ್ಣ, ಈಗ ಕೊನೆಯ ಬಾರಿಗೆ ನನ್ನನ್ನು ಗಾಢವಾಗಿ ಆಲಿಂಗಿಸಿಕೊ. ನಾನು ಹೋಗಿ ನನ್ನ ಕಣ್ಣುಗಳನ್ನು ಸಾರ್ಥಕಪಡಿಸಿಕೊಳ್ಳುತ್ತೇನೆ. ತಾಪತ್ರಯ ಮೋಚನನು, ಶ್ಯಾಮಲ ಗಾತ್ರನು, ಕಮಲ ನೇತ್ರನು ಆದ ಶ್ರೀರಾಮನನ್ನು ದರ್ಶಿಸುತ್ತೇನೆ. ರಾಮರೂಪ ಗುಣ ಸುಮಿರತ ಮಗನ ಭಯವು ಚನಯೇಕ ರಾಮನ ಮಾಗೆವು ಕೋಟಿ ಘಟ ಮದ ಆರು ಮಹಿಷ ಅನೇಕ. ಶ್ರೀರಾಮನ ರೂಪ ಗುಣ ಶೀಲಗಳನ್ನು ನೆನೆದು ಕುಂಭಕರ್ಣನು ಕ್ಷಣಕಾಲ ಪ್ರೇಮ ವಿಹ್ವಲನಾದನು. ಅನಂತರ ರಾವಣನಿಂದ ಅಸಂಖ್ಯಾತ ಹೆಂಡದ ಗಡಿಗೆಗಳನ್ನು ಅನೇಕ ಮಹಿಷಗಳನ್ನು ತರಿಸಿದನು. ಮಹಿಷ ಕಾಯಿ ಕರಿ ಮದಿರಾಪಾನ ಗರ್ಜಾ ವಜ್ರಾಘಾತ ಸಮಾನ ಕುಂಭಕರನ ದುರ್ಮದರನು ರಂಗ ಚಲಾ ದುರ್ಗತ ಜಿಸೇನನ ಸಂಗ ದೇಕೆ ವಿಭೀಷಣು ಆಗೆ ಆಯವು ಪರೆವು ಚರಣ ನಿಜ ನಾಮ ಸುನಾಯವು अनुज उठाये हृदय हिलायो रघुपति भक्त जानि मन भायो लात लात रावण मोहि मारा कहत परम हित मंत्र विचार तेहि गलानि रघुपति पहि आयवो देखि दीन प्रभु के मन भायवो
ಸುನುಸುತ ಭಯವು ಕಾಲ ಬಸರಾವನ ಸೋಕಿಮಾನ ಅಭ ಪರಮ ಸಿಖಾವನ ಧನ್ಯ ಧನ್ಯತೈ ಧನ್ಯ ವಿಭೀಷಣ ಭಯಹುತಾತ ನಿಸಿಚರ ಕುಲಭೂಷಣ ಬಂಧು ಬಂಸತೈಕೀನವು ಜಾಗರ ಭಜಹು ರಾಮ ಶೋಭಾ ಸುಖ ಸಾಗರ. ಮಹಿಷಗಳನ್ನು ತಿಂದು ಹೆಂಡವನ್ನು ಕುಡಿದು ಅವನು ವಜ್ರಾಘಾತದಂತೆ ಗರ್ಜಿಸಿದನು. ಮದೋನ್ಮತ್ತನಾದ ಕುಂಭಕರ್ಣನು ರಣೋತ್ಸಾಹದಿಂದ ಕೋಟೆಯನ್ನು ದಾಟಿ ಒಂಟಿಯಾಗಿ ಹೊರಟನು. ಜೊತೆಗೆ ತನ್ನ ಸೇನೆಯನ್ನು ಕರೆದುಕೊಳ್ಳಲಿಲ್ಲ. ಕುಂಭಕರ್ಣನು ಬರುತ್ತಿರುವುದನ್ನು ನೋಡಿ ವಿಭೀಷಣನು ಎದುರಿಗೆ ಬಂದು ತನ್ನ ಹೆಸರನ್ನು ಹೇಳಿ ಅವನ ಕಾಲಿಗೆರಗಿದನು. ತಮ್ಮನನ್ನು ಮೇಲೆತ್ತಿ ಅವನು ತಬ್ಬಿಕೊಂಡನು. ಅನಂತರ ರಘುಪತಿಯ ಭಕ್ತನೆಂದು ತಿಳಿದು ಮನಸ್ಸಿನಲ್ಲಿ ತುಂಬಾ ಸಂತಸಪಟ್ಟನು. ವಿಭೀಷಣನು ಹೇಳಿದನು, ಅಣ್ಣ, ಪರಮಹಿತಕರವಾದ ಸಲಹೆಗಳನ್ನು ಬುದ್ಧಿವಾದವನ್ನು ಹೇಳಿದರೆ ರಾವಣನು ನನ್ನನ್ನು ಒದ್ದು ಹೊರಹಾಕಿದನು. ಆಗ ಗ್ಲಾನಿಗೊಂಡು ನಾನು ಶ್ರೀರಾಮನಲ್ಲಿ ಶರಣಾದೆನು. ಪ್ರಭುವು ನನ್ನನ್ನು ಆರ್ತನೆಂದು ತಿಳಿದು ಆತ್ಮೀಯನೆಂದು ಭಾವಿಸಿ ಆಶ್ರಯವಿತ್ತನು. ಆಗ ಕುಂಭಕರ್ಣನು ಹೇಳುತ್ತಾನೆ, ತಮ್ಮ ಕೇಳು, ರಾವಣನು ಮೃತ್ಯು ಮುಖಕ್ಕೆ ಹೋಗುತ್ತಿರುವನು. ಮೃತ್ಯುವು ಅವನ ತಲೆಯ ಮೇಲೆ ಕುಣಿಯುತ್ತಿದೆ. ಈಗ ಯಾವ ಬುದ್ಧಿವಾದವನ್ನು ಅವನು ಕೇಳಲಾರನು. ವಿಭೀಷಣ, ನಿಜಕ್ಕೂ ನೀನು ಧನ್ಯನು. ನೀನು ರಾಕ್ಷಸ ಕುಲಭೂಷಣನಾದೆ. ನೀನು ಸೌಂದರ್ಯ ಸುಖಸಾಗರನಾದ ಶ್ರೀರಾಮನನ್ನು ಭಜಿಸಿ ನಮ್ಮ ಕುಲವನ್ನು ಬೆಳಗಿದೆ. ಬಚನ ಕರ್ಮ ಮನ ಕಪಟ ತಜಿ ಭಜೆಹು ರಾಮರನಧೀರ ಜಾಹುನ ನಿಜ ಪರ ಸೂಜ ಮೋಹಿ ಭಯವು ಕಾಲ ಬಸಬೀರ. ತ್ರಿಕರಣ ಶುದ್ಧಿಯಾಗಿ ಕಪಟವನ್ನು ತೊರೆದು ನೀನು ರಣಧೀರನಾದ ಶ್ರೀರಾಮನನ್ನು ಭಜಿಸು. ಅಮ್ಮ, ನಾನು ಕಾಲವಶನಾಗಿದ್ದೇನೆ. ಆದ್ದರಿಂದ ನನಗೆ ತನ್ನವರು ಹೆರವರು ತಿಳಿಯುತ್ತಿಲ್ಲ. ನೀನು ಈಗ ಇಲ್ಲಿಂದ ತೆರಳು. ಬಂಧು ಬಚನ ಸುನಿಚಲ ವಿಭೀಷಣ ಆಯವು ಜಹ ತ್ರೈಲೋಕ ವಿಭೂಷಣ ನಾಥ ಭೂಧರಾಕಾರ ಶರೀರ ಕುಂಭಕರನ ಆವತರನ ಧೀರ ಯತನಾ ಕಪಿನ ಸುನಾ ಜಬಕಾನ ಕಿಲ ಕಿಲಾಯಿ ಧಾಯೇ ಬಲವಾನ ಲಿಯೇ ಉಠಾಯಿ ಬಿಟಪ ಅರುಭೂಧರ ಕಟಕಟಾಯಿ ಡಾರಹಿತಾವು ಪರ ಕೋಟಿ ಕೋಟಿ ಗಿರಿ ಶಿಖರ ಪ್ರಹಾರ ಕರಹಿ ಭಾಲು ಕಪಿ ಏಕ ಭಾರ ಮುರಿಯೋ ನ ಮನುತನು ಟರ್ಯೋ ನಟಾರ್ಯೋ ಜಿಮಿ ಗಜ ಅರ್ಕ ಫಲ ನಿಕುಮಾರ್ಯೋ ಅಬಮಾರುತ ಸುತ ಮುಠಿಕಾ ಹನ್ಯೋ ಹರ್ಯೋ ಧರನಿ ವ್ಯಾಕುಲ ಶಿರ ಧುನ್ಯೋ ಪುನಿ ಉಠಿತೆ ಹಿಮಾರೆವು ಹನುಮಂತ ಗುರುಮಿತ ಭೂತಲ ಪರೇವು ತುರಂತ ಪುನಿ ನಲ ನೀಲಹಿ ಅವನಿ ಪಚಾರಿಸಿ ಜಹತಃ ಪಟಕಿ ಪಟಕಿ ಭಟ ಢಾರಿಸಿ ಚಲಿ ಬಲಿ ಮುಖ ಸೇನ ಪರಾಯಿ ಅತಿ ಭಯ ತ್ರಸಿತನ ಕೋವು ಸಮುಹಾಯಿ. ಅಣ್ಣನಾದ ಕುಂಭಕರ್ಣನ ವಚನಗಳನ್ನು ಕೇಳಿ ವಿಭೀಷಣನು ತ್ರಿಜಗದ್ಭೂಷಣನಾದ ಶ್ರೀರಾಮನಿದ್ದೆಡೆಗೆ ಬಂದು ಹೇಳಿದ, ಪ್ರಭು, ಭೂಧರಾಕಾಶಕ ಶರೀರನಾದ ರಣಧೀರ ಕುಂಭಕರ್ಣನು ಬರುತ್ತಿದ್ದಾನೆ. ಇದನ್ನು ಕೇಳುತ್ತಲೇ ಬಲಶಾಲಿಗಳಾದ ವಾನರರು ಹರ್ಷಧ್ವನಿಗೈಯುತ್ತಾ ರಣರಂಗದತ್ತ ಧಾವಿಸಿದರು. ಅವರು ಕ್ರೋಧದಿಂದ ಹಲ್ಲು ಮರೆಯುತ್ತಾ ಬೆಟ್ಟಗಳನ್ನು ಹೆಮ್ಮರಗಳನ್ನು ಕಿತ್ತುಕೊಂಡು ಅವನ ಮೇಲೆ ರಾಚತೊಡಗಿದರು. ಬಲ್ಲೂಕ ವಾನರರು ಒಂದೊಂದು ಸಲಕ್ಕೆ ಅಸಂಖ್ಯ ಪರ್ವತ ಶಿಖರಗಳನ್ನು ಅವನ ಮೇಲೆ ಎಸೆಯುತ್ತಿದ್ದರು. ಆದರೆ ಆತನ ಮನಸ್ಸು ಕೊಂಚವೂ ವಿಚಲಿತವಾಗಲಿಲ್ಲ. ಶರೀರ ಮಿಸುಕಲಿಲ್ಲ. ಎಕ್ಕದ ಕಾಯಿಂದ ಹೊಡೆದ ಆನೆಯಂತೆ ನಿಶ್ಚಲವಾಗಿದ್ದನು. ಆಗ ಪವನಪುತ್ರನು ಅವನಿಗೆ ಒಂದು ಮುಷ್ಟಿ ಘಾತದ ರುಚಿಯನ್ನು ಉಣಿಸಿದನು. ಅದರಿಂದ ಅವನು ತತ್ತರಿಸಿ ನೆಲಕ್ಕುರುಳಿದನು, ತಲೆ ಚಚ್ಚಿಕೊಂಡನು. ಮತ್ತೆ ಆತನೆದ್ದು ಹನುಮಂತನನ್ನು ಹೊಡೆದನು. ಅದರಿಂದ ಹನುಮಂತನಿಗೆ ಬವಳಿ ಬಂದು ನೆಲಕ್ಕೆ ಬಿದ್ದನು. ಬಳಿಕ ಕುಂಭಕರ್ಣನು ನಳನೀಲರನ್ನು ನೆಲಕ್ಕಪ್ಪಳಿಸಿದನು. ಇತರ ವೀರರನ್ನು ಎಲ್ಲಿ ಅಂದರೆ ಅಲ್ಲಿ ಕುಕ್ಕಿ ಕುಕ್ಕಿ ನೆಲಕ್ಕೊಗೆದನು. ಕಪಿಸೇನೆಯೆಲ್ಲ ಓಡಿ ಹೋಯಿತು. ಭಯಭ್ರಾಂತರಾದ ಅವರಲ್ಲಿ ಯಾರೂ ಅವನನ್ನು ಎದುರಿಸಲು ಸಾಹಸಗೈಯಲಿಲ್ಲ. ಅಂಗದಾದಿ ಕಪಿ ಮುರುಚಿತ ಕರಿಸಮೇತ ಸುಗ್ರೀವ ಕಾಕದಾಬಿ ಕಪಿರಾಜ ಕಹು ಚಲ ಅಮಿತ ಬಲಸೀವ.
ಸುಗ್ರೀವ ಅಂಗದಾದಿ ಎಲ್ಲರನ್ನೂ ಮೂರ್ಛಿತಗೊಳಿಸಿ ಅಪಾರ ಬಲಶಾಲಿಯಾದ ಕುಂಭಕರ್ಣನು ವಾನರ ರಾಜನಾದ ಸುಗ್ರೀವನನ್ನು ಕಂಕುಳಲ್ಲಿಟ್ಟುಕೊಂಡು ಹೊರಟು ಹೋದನು. ಉಮಾ ಕರತರ ರಘುಪತಿ ನರಲೀಲಾ ಕೇಲತ ಗರುಡ ಜಿಮಿ ಅಹಿಗನ ಮೀಲ ಭೃಕೊಟಿ ಭಂಗಜೋ ಕಾಲಹಿ ಕಾಯಿ ತಾಹಿಕಿ ಸೋಹಯಿ ಐಸಿಲರಾಯಿ ಜಗ ಪಾವನಿ ಕೀರತಿ ಬಿಸ್ತರಿಹಿ ಗಾಯಿ ಗಾಯಿ ಭವನಿಧಿ ನರತರಿಹಿ ಮುರುಚಾ ಗಯಿ ಮಾರುತ ಸುತ ಜಾಗ ಸುಗ್ರೀವಹಿತ ಬಖೋ ಜನಲಾಗ ಸುಗ್ರೀವಹು ಕೈ ಮುರುಚಾನ್ ಭೀತಿ ನಿಬುಕಿ ಗಯವು ತೆಹಿ ಮೃತಕ ಪ್ರತೀತಿ ಕಂಠಸಿ ದಸನ ನಾಸಿಕಾ ಕಾನ ಗರಜಿ ಆಕಾಶ ಚಲೇವು ತೆಹಿ ಜಾನ ಗಹೆವು ಚರಣ ಗಹಿ ಭೂಮಿ ಪಚಾರ ಅತಿ ಲಾಘವಬುಟಿ ಪುನಿ ತೆಹಿ ಮಾರ ಪುನಿ ಆಯವು ಪ್ರಭು ಪಹಿ ಬಲವಾನ ಜಯತಿ ಜಯತಿ ಜಯ ಕೃಪಾ ನಿಧಾನ ನಾಕ ಕಾನ ಕಾಟೆ ಜಿಯ ಜಾನಿ ಚಿರಾ ಕ್ರೋಧ ಕರಿ ಭಯಿ ಮನ ಗ್ಲಾನಿ ಸಹಜ ಭೀಮ ಪುನಿ ಬಿನು ಶ್ರುತಿ ನಾಸ ದೇಖತ ಕಪಿದಲ ಉಪಜಿ ತ್ರಾಸ. ಶಿವನು ಹೇಳುತ್ತಿರುವನು, ಭವಾನಿ, ಸರ್ಪ ಸಮೂಹದ ಜೊತೆಗೆ ಗರುಡನು ಆಡುವಂತೆ ಶ್ರೀ ರಘುನಾಥನು ಮಾನವ ಲೀಲೆಯನ್ನು ತೋರುತ್ತಿದ್ದಾನೆ. ತನ್ನ ಭ್ರೂಭಂಗವನ್ನು ಕಾಲನನ್ನು ಕಬಳಿಸಬಲ್ಲಾತನಿಗೆ ಇಂತಹ ಯುದ್ಧವು ಒಂದು ಲೆಕ್ಕವೇ? ಭಗವಂತನು ಜಗತ್ತನ್ನು ಪಾವನಗೊಳಿಸುವಂತಹ ತನ್ನ ಯಶಸ್ಸನ್ನು ಈ ಸಮರದ ಮೂಲಕ ವಿಸ್ತರಿಸುತ್ತಿರುವನು. ಅದನ್ನು ಹಾಡಿ ಪಾಡಿದವರು ಭವಸಾಗರವನ್ನು ದಾಟಬಲ್ಲರು. ಮೂರ್ಛೆಯಿಂದ ಎಚ್ಚೆತ್ತ ವಾಯುನಂದನನು ಸುಗ್ರೀವನನ್ನು ಹುಡುಕತೊಡಗಿದನು. ಇಷ್ಟರಲ್ಲಿ ಸುಗ್ರೀವನ ಮೂರ್ಛೆ ದೂರವಾಯಿತು. ಆಗ ಅವನು ಕುಂಭಕರ್ಣನ ಕಂಕುಳಿಂದ ಜಾರಿದನು. ಅವನು ಸತ್ತನೆಂದೇ ಕುಂಭಕರ್ಣನು ತಿಳಿದಿದ್ದನು. ಸುಗ್ರೀವನು ಕುಂಭಕರ್ಣನ ಕಿವಿ ಮೂಗುಗಳನ್ನು ಕಚ್ಚಿ ಕಿತ್ತು ಹಾಕಿ ಸಿಂಹನಾದಗೈದು ಆಗಸದತ್ತ ನೆಗೆದನು. ಆಗ ಸುಗ್ರೀವನು ತಪ್ಪಿಸಿಕೊಂಡನೆಂದು ತಿಳಿದು ಕುಂಭಕರ್ಣನು ಕೂಡಲೇ ಅವನ ಕಾಲನ್ನು ಹಿಡಿದು ನೆಲಕ್ಕೆ ಬಡಿದನು. ಆಗ ಬಲಶಾಲಿಯಾದ ಸುಗ್ರೀವನು ತುಂಬಾ ಹುರುಪಿನಿಂದ ದಿಗ್ಗನೆ ಎದ್ದು ಅವನನ್ನು ಹೊಡೆದು ಪ್ರಭುವಿದ್ದಲ್ಲಿಗೆ ಹೋಗಿ ಕೃಪಾನಿಧಾನನಾದ ಪ್ರಭುವಿಗೆ ಜಯವಾಗಲಿ ಜಯವಾಗಲಿ ಎಂದು ಜಯಕಾರ ಮಾಡಿದನು. ತನ್ನ ಕಿವಿ ಮೂಗುಗಳು ಕಿತ್ತು ಹೋಗಿರುವುದನ್ನು ತಿಳಿದ ಕುಂಭಕರ್ಣನಿಗೆ ತುಂಬಾ ಗ್ಲಾನಿಯುಂಟಾಯಿತು. ಅವನು ಭಾರಿ ಕ್ರೋಧಗೊಂಡು ಮಾರ್ಗ ಮಧ್ಯದಿಂದಲೇ ಮರಳಿದನು. ಸಹಜವಾಗಿಯೇ ಭಯಂಕರಾಕೃತಿಯುಳ್ಳ ಅವನು ಮೂಗು ಕಿವಿಗಳಿಲ್ಲದೆ ಇನ್ನೂ ವಿಕೃತನಾಗಿ ಕಂಡುಬರುತ್ತಿದ್ದನು. ಅವನನ್ನು ನೋಡುತ್ತಲೇ ವಾನರ ಸೇನೆಯು ಭಯಭ್ರಾಂತವಾಯಿತು. ಜಯ 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 ರಘುವಂಶ ಮನಿಧಾಯೇ ಕಪಿದೈಹೂಹ ಏಕಹಿ ಭಾರತಾಸು ಪರಛಾಡೆನಿ ಗಿರಿತರುಜೂಹ. ರಘುವಂಶ ಮಣಿರಾಮನಿಗೆ ಜಯವಾಗಲಿ, ರಾಮನಿಗೆ ಗೆಲುವಾಗಲಿ, ಜನುಮ ಜಯವಾಗಲಿ ಎಂದು ಕೂಗಿ ಅಬ್ಬರಿಸಿ ವಾನರರು ಅತ್ತ ಧಾವಿಸಿದರು. ಹಾ ಹಾ ಹೂ ಹೂ ಎಂದು ಅರಚುತ್ತಾ ಎಲ್ಲರೂ ಒಂದೇ ಸಲಕ್ಕೆ ವೃಕ್ಷಗಳನ್ನು ಪರ್ವತಗಳನ್ನು ಕುಂಭಕರ್ಣನ ಮೇಲೆ ಎಸೆದರು. ಕುಂಭಕರ್ಣರನ ರಂಗ ವಿರುದ್ಧ ಸನ್ಮುಖ ಚಲಾಕಾಲ ಜನು ಕ್ರುದ್ಧ ಕೋಟಿ ಕೋಟಿ ಕಪಿ ಧರಿ ಧರಿ ಕಾಯಿ ಚನುಟೀಢಿ ಗಿರಿ ಗುಹಾ ಸಮಾಯಿ ಕೋಟಿನ ಗಹಿ ಶರೀರ ಸನ ಮರದ ಕೋಟಿನ ಮೀಜಿ ಮಿಲವದ್ ಮಹಿ ಗರದ ಮುಖನಾಸಾಶ್ರವಣ ನಿಕಿ ಬಾಟ ನಿಸರಿ ಪರಾಹಿ ಭಾಲು ಕಪಿಠಾಟ ರನಮದ ಮತ್ತ ನಿಸಾಚರ ದರ್ಪ ವಿಶ್ವಗ್ರಸಿ ಜನು ಯಹಿ ವಿಧಿ ಅರ್ಪ ಮುರೇ ಸುಭಟ ಸಭ ಫಿರಹಿ ನ ಪೇರೆ ಸೂಚನ ಸಯನ ಸುನಕಿ ನ ಹಿಟೇರೆ ಕುಂಭಕರ್ಣ ಕಪಿ ಫೌಜ ಬಿಡಾರಿ ಸುನಿಧಾಯಿ ರಜನೀಚರ ಧಾರಿ देखी राम बिकल कटकाई रिपु आनीक नाना विधि आई
ರಣೋತ್ಸಾಹದಲ್ಲಿ ಕುಂಭಕರ್ಣನು ಅವರೆದುರಿಗೆ ನಡೆಯುತ್ತಾ ಕಾಲನೇ ಕ್ರುದ್ಧನಾಗಿ ಮೇಲೆರಗಿ ಬರುವಂತೆ ಅವರ ಮೇಲೆ ಎರಗಿ ಬಂದನು. ಅವನು ಅಸಂಖ್ಯಾತ ವಾನರರನ್ನು ಒತ್ತಟ್ಟಿಗೆ ಎತ್ತಿಕೊಂಡು ನುಂಗತೊಡಗಿದನು. ಪರ್ವತದ ಗುಹೆಯೊಳಗೆ ಮಿಡತೆಗಳ ದಂಡು ನುಗ್ಗಿ ಹೋಗುವಂತೆ ಅವರು ಅವನ ಬಾಯಲ್ಲಿ ಪ್ರವೇಶಿಸುತ್ತಿದ್ದರು. ಲೆಕ್ಕವಿಲ್ಲದ ವಾನರರನ್ನು ಅವನು ತನ್ನ ಶರೀರಕ್ಕೆ ತಿಕ್ಕಿ ಕೊಂದರೆ ಕೆಲವರನ್ನು ಕೈಯಿಂದ ಕಿಸುಕಿ ಕೊಂದು ಮಣ್ಣುಗೂಡಿಸಿದನು. ಹೊಟ್ಟೆಯೊಳಗೆ ಸೇರಿದ್ದ ವಾನರ ಭಲ್ಲೂಕಗಳು ಅವನ ಬಾಯಿ, ಕಿವಿ, ಮೂಗುಗಳಿಂದ ತಂಡವಾಗಿ ಹೊರಬಂದು ಓಡತೊಡಗಿದರು. ವಿಧಾತನು ಸಮಸ್ತ ವಿಶ್ವವನ್ನು ತನಗೆ ಒಪ್ಪಿಸಿರುವನು, ತಾನು ಅದನ್ನು ನುಂಗಿ ನೀರು ಕುಡಿಯುತ್ತೇನೆ ಎಂದು ಭಾವಿಸಿ ಕುಂಭಕರ್ಣನು ರಣೋನ್ಮತ್ತನಾಗಿ ಗರ್ವಿತನಾದನು. ಯೋಧರೆಲ್ಲ ಕಾಲ್ತೆಗೆದರು. ಅವರನ್ನು ಮರಳಿ ಕರೆದರು, ಮರಳರು. ಅವರಿಗೆ ಏನೂ ಕಾಣದಾಯಿತು, ಕೂಗಿದರು ಕೇಳದಂತಾಯಿತು. ಕುಂಭಕರ್ಣನು ವಾನರ ಸೇನೆಯನ್ನು ಧೂಳೀಪಟ ಮಾಡಿದುದನ್ನು ಕೇಳಿ ರಾಕ್ಷಸ ಸೇನೆ ಉತ್ಸಾಹದಿಂದ ಓಡಿಬಂತು. ತನ್ನ ಸೈನ್ಯವು ತಲ್ಲಣಿಸಿ ಹೋಗಿದೆ, ರಕ್ಕಸರ ದಂಡು ಮುಂದಕ್ಕೆ ಬರುತ್ತಿದೆ ಎಂದು ಶ್ರೀರಾಮನು ಗಮನಿಸಿದನು. ಸುನು ಸುಗ್ರೀವ ವಿಭೀಷಣ ಅನುಜ ಸಭಾರೆ ಹುಸೈನ ಮೈ ದೇಖಬು ಕಲಬಲ ದಲಹಿ ಬೋಲೆ ರಾಜೀವನೈನ. ಆಗ ರಾಜೀವಲೋಚನಾದ ಶ್ರೀರಾಮನು ಹೇಳಿದನು, ಸುಗ್ರೀವ, ವಿಭೀಷಣ, ಲಕ್ಷ್ಮಣ, ಕೇಳಿರಿ, ನೀವು ಸೇನೆಯನ್ನು ಕಾಪಾಡಿರಿ. ನಾನು ಈ ಖಳನ ದಳಬಲವನ್ನು ವಿಚಾರಿಸುತ್ತೇನೆ. ಕರಸಾರಂಗ ಸಜಿ ಸಾಜಿ ಕಟಿಬಾಥ ಅರಿದಲ ತಲ ದಲನ ಚಲೇ ರಘುನಾಥ ಪ್ರಥಮ ಕೇನ್ಹಿ ಪ್ರಭು ಧನುಷ ಟಕೋರ ರಿಪುದಲ ಬಧಿರ ಭಯವು ಸುನಿಸೋರ ಸತ್ಯಸಂಧ ಚಾಡಿ ಸರಳ ಕಾಲ ಸರ್ಪ ಜನುಲಾಚಲೆ ಸಪಚ್ಚ ಜಹ ತಹ ಬಚಲೆ ವಿಪುಲ ನಾರಾಚ ಲಗೆ ಕಟನ ಭಟ ಬಿಕಟ ಪಿಸಾಚ ಕಟಹಿ ಚರನವುರ ಸಿರಭುಜ ದಂಡ ಬಹುತನ ಬೀರ ಹೋಹಿ ಸತಖಂಡ घुर्मी घुर्मी घायल पाही परही उठी संभारे सुभट पुनिल रही लागत पान जलद जिमि गाजहि बहुत कखे देखि कठिन सर भाजहि रुंड प्रचंड मुंड बिनु धावहि धरु धरु मारु मारु ಧುನಿ ಗಾವಹಿ. ಕೈಯಲ್ಲಿ ಶಾರಂಗ ಧನುಸ್ಸನ್ನು, ನಡುವಿಗೆ ತೂಣೀರವನ್ನು ಧರಿಸಿ ಶ್ರೀ ರಘುನಾಥನು ಶತ್ರು ಸೈನ್ಯವನ್ನು ದಮನ ಮಾಡಲು ಹೊರಟನು. ಪ್ರಭುವು ಮೊದಲಿಗೆ ಧನುಷ್ ಅಹಂಕಾರಗೈದನು. ಅದರ ಭಯಂಕರ ಧ್ವನಿಯಿಂದ ಶತ್ರು ಸೇನೆಯ ಕಿವಿಗಳು ಕಿವುಡಾದವು. ಸತ್ ಪ್ರತಿಜ್ಞನಾದ ಶ್ರೀರಾಮನು 1,00,000 ಬಾಣವನ್ನು ಪ್ರಯೋಗಿಸಿದನು. ಅವು ರೆಕ್ಕೆಗಳಿರುವ ಕಾಳ ಸರ್ಪಗಳಂತೆ 4 ದಿಕ್ಕುಗಳಲ್ಲಿ ತುಂಬಿ ಹೋದವು. ಅವುಗಳ ಶಕ್ತಿಯಿಂದ ಘೋರ ರಾಕ್ಷಸ ಯೋಧರು ಚೂರು ಚೂರಾಗಿ ಕಾಲುಗಳು, ಎದೆ, ತಲೆಗಳು, ಭುಜದಂಡಗಳನ್ನು ಕಳೆದುಕೊಂಡರು. ಅನೇಕ ವೀರರು ನುಚ್ಚು ನೂರಾದರು. ಗಾಯಗೊಂಡವರು ಗಿರಗಿರನೆ ತಿರುಗಿ ನೆಲಕ್ಕುರುಳಿದರು. ಕೆಲವು ಯೋಧರು ಮರಳಿ ಎದ್ದು ಹೋರಾಡುತ್ತಿದ್ದರು. ಬಾಣ ತಾಗಿದ ಕೂಡಲೇ ಅವರು ಮೇಘಗಳಂತೆ ಗುಡುಗುತ್ತಿದ್ದರು. ಕೆಲವರಂತೂ ಆ ಕಠೋರ ಬಾಣಗಳನ್ನು ದೂರದಲ್ಲಿ ನೋಡುತ್ತಲೇ ಓಡಿಬಿಡುತ್ತಿದ್ದರು. ರುಂಡವಿಲ್ಲದ ಪ್ರಚಂಡ ಮುಂಡಗಳು ಭಯಂಕರವಾಗಿ ಹಾರಿ ಹಾರಿ ಓಡುತ್ತಿದ್ದವು. ಕತ್ತರಿಸಲ್ಪಟ್ಟ ರುಂಡಗಳು ಓಡು, ಹಿಡಿ, ಬಡಿ ಎಂದು ಕೂಗುತ್ತಿದ್ದವು. ಜನಮಹು ಪ್ರಭುಕೆ ಸಾಯಕನಿ ಕಾಟೆ ಬಿಕಟ ಪಿಸಾಚ ಪುನಿ ರಘುಬೀರ ನಿಶಂಗ ಮಹು ಪ್ರಭಿಸೆ ಸಬನಾರಾಚ. ಶ್ರೀರಾಮಚಂದ್ರ ಪ್ರಭುವು ಉಪಯೋಗಿಸಿದ ಬಾಣಗಳು ಕ್ಷಣ ಮಾತ್ರದಲ್ಲಿ ಆ ಘೋರ ರಕ್ಕಸರನ್ನು ತುಂಡು ತುಂಡಾಗಿಸಿ ಮರಳಿ ಬಂದು ತೂಣೀರದೊಳಕ್ಕೆ ಸೇರಿಕೊಂಡವು. ಕುಂಭಕರ್ಣ ಮನ ದೀಕ ಬಿಚಾರಿ ಅತಿ ಚನಮಾಜು ನಿಸಾಚರಧಾರಿ ಭಾ ಅತಿ ಕ್ರುದ್ಧ ಮಹಾಬರ ಬೀರ ಕಿಯೋ ಮೃಗನಾಯಕನಾದ ಗಭೀರ ಗೋಪಿ ಮಹೀಧರ ಲೇಯಿ ಉಪಾರಿ ಧಾರಯಿ ಜಹಮರ್ಕಟ ಭಟ ಭಾರಿ आवत देखि शैल प्रभु बारे सरनि काटि रज सम करि डारे पुनि धनु तानि कोपि रघुनायक छाड़े अति कराल बहु सायक.
ಹನುಮಹು ಪ್ರಭಿಸಿ ನಿಸರಿಸರ ಜಾಹಿ ಜಿಮಿದಾಮಿನಿ ಘನ ಮಾಝಿ ಸೋನಿತ ಸ್ರವತ ಸೋಹತನಕಾರೆ ಜನುಮ ಕಜ್ಜಲಗಿರಿ ಗೇರುಪನಾರೆ ವಿಕಲ ಬಿಲೋಕಿ ಭಾಲು ಕಪಿ ಧಾಯೆ ಬಿಗಸಾ ಜಬಗಿ ನಿಕಟ ಕಪಿ ಆಯೆ. ಕುಂಭಕರ್ಣನು ಮನದಲ್ಲಿ ಅಂದುಕೊಂಡನು, ನನ್ನ ಕಣ್ಣು ಮುಂದೆಯೇ ಶ್ರೀರಾಮನು ಒಂದೇ ಕ್ಷಣದಲ್ಲಿ ರಾಕ್ಷಸ ಸೇನೆಯನ್ನು ಪೂರ್ತಿಯಾಗಿ ಮುಗಿಸಿಬಿಟ್ಟನು. ಆಗ ಆ ಮಹಾಬಲಿಯು ಅತ್ಯಂತ ಕ್ರುದ್ಧನಾಗಿ ಸಿಂಹನಾದವನ್ನು ಮಾಡಿದನು. ಅವನು ಸಿಟ್ಟೆದ್ದು ಬೆಟ್ಟಗಳನ್ನು ಕೆತ್ತು ವಾನರರ ಮೇಲೆ ರಾಚಿದನು. ದೊಡ್ಡ ದೊಡ್ಡ ಬೆಟ್ಟಗಳು ಎರಗಿ ಬರುತ್ತಿದ್ದುದನ್ನು ಕಂಡು ಪ್ರಭುವು ಅವುಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿ ಪುಡಿ ಪುಡಿ ಮಾಡಿದನು. ಅನಂತರ ಶ್ರೀ ರಘುವೀರನು ಅತಿ ಕ್ರುದ್ಧನಾಗಿ ಧನುಸ್ಸನ್ನು ಎಳೆದು ಅತ್ಯಂತ ಭಯಾನಕ ಬಾಣಗಳನ್ನು ಪ್ರಯೋಗಿಸಿದನು. ಅವು ಕುಂಭಕರ್ಣನ ಶರೀರವನ್ನು ಹೊಕ್ಕು ಮಿಂಚುಗಳ ಗಡನ ಮೋಡದೊಳಗೆ ಕಣ್ಮರೆಯಾಗುವಂತೆ ಹಿಂದಿನಿಂದ ಹೊರಟು ಹೋಗುತ್ತಿದ್ದವು. ಆ ಕುಂಭಕರ್ಣನ ಕಪ್ಪಾದ ಶರೀರದಿಂದ ರಕ್ತವು ಕಪ್ಪಾದ ಕಾಡಿಗೆಯ ಬೆಟ್ಟದಿಂದ ಸಿಂಧೂರ ಕಾಲುವೆ ಹರಿಯುವಂತೆ ಹರಿಯತೊಡಗಿತು. ಅವನು ವಿಕಳನಾಗಿರುವುದನ್ನು ಕಂಡು ವಾನರ ಭಲ್ಲೂಕಗಳು ಅವನ ಬಳಿಗೆ ಓಡಿದವು. ಅವರು ಹತ್ತಿರ ಬರುತ್ತಿರುವಂತೆ ಅವನು ವಿಕಟಾಟ್ಟಹಾಸವನ್ನು ಮಾಡಿದನು. ಮಹಾನಾದ ಕರಿಗರ್ಜ ಕೋಟಿ ಕೋಟಿ ಗಹಿಕೀಸ ಮಹಿ ಪಟಕಯಿ ಗಜರಾಜ ಇವ ಸಪಥ ಕರಗಿದ ಸಸೀಸ. ಕುಂಭಕರ್ಣನು ಭಯಂಕರವಾಗಿ ಗರ್ಜಿಸಿ ಕೋಟಿ ಕೋಟಿ ಮರ್ಕಟರನ್ನು ಹಿಡಿದು ಮದಗಜದಂತೆ ನೆಲಕ್ಕೆ ಅಪ್ಪಳಿಸತೊಡಗಿದನು. ರಾವಣನ ಹೆಸರು ಹೇಳಿ ಜಯಘೋಷವನ್ನು ಮಾಡುತ್ತಿದ್ದನು. ಭಾಗೆ ಭಾಲು ಬಲಿ ಮುಖ ಜೂತ ಮೃಕು ಬಿಲೋಕೆ ಜಿಮಿ ಮೀಶ ಬರೂಥಾ ಚಲೆ ಭಾಗಿ ಕಪಿ ಭಾಲು ಭವಾನಿ ಬಿಕಲ ಪುಕಾರತ ಆರತ ಬಾನಿ ಯಹನಿಸಿ ಚರದು ಕಾಲ ಸಮ ಅಹಯೇ ಕಪಿಕುಲ ದೇಶ ಪರನ ಅಬಚಹಯೇ ಕೃಪಾ ಬಾರಿಧರ ರಾಮ ಕರಾರಿ ಪಾಹಿ ಪಾಹಿ ಪ್ರಣತಾರ ತಿಹಾರಿ ಸಕರುನ ಬಚನ ಸುನತ ಭಗವಾನ ಚಲೆ ಸುಧಾರಿ ಸರಾಸನ ಬಾನ ರಾಮಸೇನ ನಿಜ ಪಾಛೆ ಗಾಲಿ ಚಲೆ ಸುಕೋಪ ಮಹಾಬಲಸಾಲಿ ಕೈಚಿ ಧನುಷ ಸರಸತ ಸಂಧಾನೆ छूटे तीर शरीर समाने लागत सरधावारि सभरा कुधर डगमगत डोलति धरा लीन एकते शैल उपाटी रघुकुल तिलक भुजा सुयकाटी दावा बाम बाहु गिरिधारी प्रभु सोवु भुजा काटी मही पारी काटे भुजा सोह खल कैसा अच्छहीन मंदर गिरि जैसा उग्र बिलोकनि प्रभु ही बिलोका ಗ್ರಸನ ಚಹತಮಾನಹು ತ್ರೈಲೋಕ. ತೋಳಗಳನ್ನು ಕಂಡು ಆಡುಗಳ ಹಿಂಡು ಓಡಿ ಹೋಗುವಂತೆ ಆ ವಾನರ ಭಲ್ಲೂಕಗಳು ಕುಂಭಕರ್ಣನನ್ನು ಕಂಡು ಓಡಿ ಹೋದವು. ಶಿವನು ಹೇಳುತ್ತಾನೆ, ಭವಾನಿ, ಕಪಿ ಕರಡಿಗಳು ಚೆಲ್ಲಾಪಿಲ್ಲಿಯಾಗಿ ಆರ್ತನಾದ ಮಾಡುತ್ತಾ ಓಡಿ ಹೋಗುತ್ತಾ, ಓ ಕೃಪಾನಿಧಿಯೇ, ಕರಾರಿಯೇ, ಪ್ರಣತಾರ್ತಿಹರ ಶ್ರೀರಾಮ, ಈ ವಿನಾಶಕನು ವಾನರ ಲೋಕವನ್ನೇ ಸರ್ವನಾಶ ಮಾಡಲು ಬಂದಿರುವ ಕಾಲರೂಪನು, ಇವನಿಂದ ಕಾಪಾಡು ಕಾಪಾಡು ಎಂದು ಮೊರೆಯಿಟ್ಟರು. ಅವುಗಳ ಕರುಣಾಪೂರ್ಣ ವಚನವನ್ನು ಕೇಳುತ್ತಲೇ ಭಗವಂತನು ಧನುರ್ಬಾಣಗಳನ್ನು ಧರಿಸಿಕೊಂಡು ಹೊರಟನು. ಆ ಮಹಾಬಲಶಾಲಿಯಾದ ಶ್ರೀರಾಮನು ಸೇನೆಯನ್ನು ತನ್ನ ಹಿಂದಕ್ಕಿಟ್ಟುಕೊಂಡು ಕ್ರೋಧೋದ್ದೀಪ್ತನಾಗಿ ಮುಂದೆ ಸಾಗಿದನು. ಅವನು ಧನುಸ್ಸನ್ನು ಸೆಳೆದು 100 ಬಾಣಗಳನ್ನು ಹೂಡಿದನು. ಹೊರಹೊಮ್ಮಿದ ಆ ಬಾಣಗಳು ಆ ದೈತ್ಯನ ಶರೀರವನ್ನು ಹೊಕ್ಕವು. ಅಂಬುಗಳು ತಾಕುತ್ತಲೇ ಕುಂಭಕರ್ಣನು ರೋಷಾವಿಷ್ಟನಾಗಿ ಮುನ್ನುಗ್ಗಿದನು. ಅವನು ಓಡಿದ ರಭಸಕ್ಕೆ ಪರ್ವತಗಳು ಅಲ್ಲಾಡಿದವು, ಭೂಮಿಯು ಕಂಪಿಸತೊಡಗಿತು. ಅವನು ಒಂದು ಪರ್ವತವನ್ನು ಕಿತ್ತು ಕೈಗೆತ್ತಿಕೊಂಡನು. ಆದರೆ ರಘುಕುಲ ತಿಲಕ ಶ್ರೀರಾಮನು ಅವನ ಭುಜವನ್ನೇ ಕತ್ತರಿಸಿ ಹಾಕಿದನು. ಆಗ ಅವನು ಎಡಗೈಯಿಂದ ಅದನ್ನು ಹಿಡಿದೆತ್ತಿ ಮುನ್ನುಗ್ಗಿದನು. ಪ್ರಭುವು ಅವನ ಎಡಭುಜವನ್ನು ಕಡಿದು ನೆಲಕ್ಕುರುಳಿಸಿದನು. ಭುಜಗಳನ್ನು ಕಳೆದುಕೊಂಡ ಆ ಕಳನು ರೆಕ್ಕೆಗಳಿಲ್ಲದ ಮಂದರ ಗಿರಿಯಂತೆ ಕಾಣುತ್ತಿದ್ದನು. ಅವನು ತ್ರಿಭುವನಗಳನ್ನು ಒಮ್ಮೆಗೆ ನುಂಗಿ ಬಿಡುವನೋ ಎಂಬಂತೆ ಕ್ರೂರ ದೃಷ್ಟಿಯಿಂದ ಪ್ರಭುವನ್ನು ನೋಡಿದನು.
ಕರಿಚಿಕ್ಕಾರ ಘೋರ ಅತಿ ಧಾವ ಬದನು ಪಸಾರಿ ಗಗನ ಸಿದ್ಧ ಸುರತ್ರಾಸಿತ ಹಾ ಹಾ ಹೇತಿ ಪುಕಾರಿ. ಅವನು ತುಂಬಾ ಬಿರುಸಿನಿಂದ ಗರ್ಜಿಸುತ್ತಾ ಬಾಯಿ ತೆರೆದುಕೊಂಡು ಮುನ್ನುಗ್ಗಿದ. ಆಕಾಶದಲ್ಲಿ ಸಿದ್ಧರು ಸುರರು ಇದನ್ನು ಕಂಡು ಭಯಕ್ರಾಂತರಾಗಿ ಹಾಹಾಕಾರ ಮಾಡತೊಡಗಿದರು. ಸಭಯ ದೇವ ಕರುಣಾನಿಧಿ ಜಾನ್ಯೋ ಶ್ರವಣ ಪ್ರಜಂತ ಸರಾಸನು ತಾನ್ಯೋ ಬಿಸಿ ಕನಿಕರಣಿಸಿ ಚರಮುಖ ಬರೆವು ತದಪಿ ಮಹಾಬಲ ಭೂಮಿನ ಪರೆವು ಸರಣಿ ಬರಾಂಬಕ ಸನ್ಮುಖ ಧಾವ ಕಾಲತ್ರೋನ ಸಜೀವ ಜನು ಆವಾ ತವ ಪ್ರಭು ಕೋಪಿ ತೀವ್ರ ಸರಲೀನ ಧರತೆ ಭಿನ್ನತಾ ಸುಸಿರ ಕೀನ ಸೋಸಿರ ಪರೇವು ದಸಾನನ ಆಗೆ ವಿಕಲ ಭಯವು ಜಿಮಿ ಫನಿ ಮನೆ ತ್ಯಾಗೆ ಧರನಿ ಧಸಗಿ ಧರ ಧಾವ ಪ್ರಚಂಡ ತಬ ಪ್ರಭು ಕಾಟಿಕೀನ್ ಹದುಯಿ ಖಂಡ ಪರೆ ಭೂಮಿ ಜಿಮಿ ನಭತೆ ಭೂಧರ ಹೇಠ ಧಾಬಿ ಬಾಲು ನಿಸಾಚರ ತಾಸು ತೇಜ ಪ್ರಭು ಬದನ ಸಮಾನ ಸುರ ಮುನಿ ಸಬಹಿ ಅಚಂಭವಮಾನ ಸುರದೊಂದು ಬಿಭಜಾನ್ ಬಹಿ ಪರಶಹಿ ಅಸ್ತುತಿ ಕರಹಿ ಸುಮನ ಬಹು ಭರಶಹಿ ಕರಿಬಿನತಿ ಕರ ಸುರ ಸಕಲ ಸಿಧಾಯಿ ತೇಹಿ ಸಮಯ ದೇವ ಋಷಿ ಆಯೇ ಗಗನೋ ಪರಿಹರಿ ಗುಣಗನ ಗಾಯೇ ರುಚಿರ ಬೀರ ರಸ ಪ್ರಭು ಮನ ಭಾಯೇ ಬೇಗಿತ ಹತಹು ಕಲಾ ಕಹಿ ಮುನಿ ಗವಿಯೇ ರಾಮ ಸಮರ ಮಹಿ ಶೋಭತ ಭಯೇ. ದೇವತೆಗಳು ಭಯಭೀತರಾದುದನ್ನು ಅರಿತು ಕರುಣಾನಿಧಿಯಾದ ಭಗವಂತನು ಧನುಸ್ಸನ್ನು ಆಕರ್ಣಾಂತವಾಗಿ ಸೆಳೆದು ರಾಕ್ಷಸನ ಬಾಯನ್ನು ಅಂಬುಗಳಿಂದ ತುಂಬಿಬಿಟ್ಟನು. ಆದರೂ ಕೂಡ ಆ ಮಹಾಬಲಿ ನೆಲಕ್ಕುರುಳಲಿಲ್ಲ. ಬಾಯಿ ತುಂಬ ಅಂಬುಗಳು ತುಂಬಿದ್ದರೂ ಕಾಲರೂಪಿಯಾದ ತೂಣೀರವೇ ಜೀವ ತಳೆದು ಬಂದಿದೆಯೋ ಎಂಬಂತೆ ಪ್ರಭುವಿನ ಮುಂದಕ್ಕೆ ವೇಗವಾಗಿ ನುಗ್ಗಿದನು. ಆಗ ಪ್ರಭುವು ಕೋಪಗೊಂಡು ತೀಕ್ಷ್ಣವಾದ ಬಾಣದಿಂದ ಅವನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿದನು. ಆ ಕುಂಭಕರ್ಣನ ಶಿರಸ್ಸು ರಾವಣನ ಮುಂದೆ ಹೋಗಿ ಬಿದ್ದಿತು. ಅದನ್ನು ಕಂಡು ರಾವಣನು ಫಣಾಮಣಿಯನ್ನು ಕಳಕೊಂಡ ಸರ್ಪದಂತೆ ನಿರ್ವಿಣ್ಣನಾದನು. ಕುಂಭಕರ್ಣನ ಪ್ರಚಂಡ ಮುಂಡವು ವಿಚಿತ್ರವಾಗಿ ಓಡತೊಡಗಿತು. ಅದರ ತುಳಿತಕ್ಕೆ ನೆಲ ಕುಸಿಯುತ್ತಿತ್ತು. ಆಗ ಶ್ರೀರಾಮಚಂದ್ರ ಪ್ರಭುವು ಅದನ್ನು ಕತ್ತರಿಸಿ 2 ತುಂಡುಗಳಾಗಿ ಮಾಡಿದನು. ಆ 2 ತುಂಡುಗಳು ಆಕಾಶದಿಂದ 2 ಪರ್ವತಗಳು ಉರುಳಿದಂತೆ ನೆಲಕ್ಕುರುಳಿದವು. ಅವರ ಕೆಳಗೆ ಅನೇಕ ಮಂದಿ ಕಪಿ ಕರಡಿಗಳು ರಾಕ್ಷಸರು ಸಿಕ್ಕಿ ನಲುಗಿ ಹೋದರು. ಅವನ ತೇಜಸ್ಸು ಪ್ರಭು ರಾಮಚಂದ್ರನ ಮುಖದಲ್ಲಿ ಸೇರಿಕೊಂಡಿತು. ಅದನ್ನು ಕಂಡು ಸುರಮುನಿಗಳು ಬೆಕ್ಕಸ ಬೆರಗಾದರು. ದೇವದುಂದುಭಿಗಳು ಮೊಳಗಿದವು. ದೇವತೆಗಳು ಹರ್ಷದಿಂದ ಶ್ರೀರಾಮನನ್ನು ಸ್ತುತಿಸುತ್ತಾ ಪುಷ್ಪವೃಷ್ಟಿಗೆ ಎದುರಗಿದರು. ದೇವತೆಗಳು ಶ್ರೀರಾಮನನ್ನು ಓಲೈಸಿ ಎಲ್ಲರೂ ಮರಳಿ ಹೋದರು. ಅದೇ ವೇಳೆಗೆ ದೇವರ್ಷಿ ನಾರದರು ಅಲ್ಲಿಗೆ ಬಂದರು. ಅವರು ಆಗಸದಲ್ಲೇ ನಿಂತು ಭಗವಂತನ ವೀರ ರಸಯುಕ್ತ ಗುಣಸಮೂಹಗಳನ್ನು ಹಾಡಿ ಹೊಗಳಿದರು. ಪ್ರಭುವು ಅದರಿಂದ ಸುಪ್ರೀತನಾದನು. ಇನ್ನು ದುಷ್ಟ ರಾವಣನನ್ನು ಬೇಗನೆ ಸಂಹರಿಸಿಬಿಡು ಎಂದು ಹೇಳಿ ನಾರದರು ಹೊರಟು ಹೋದರು. ಆ ಸಮಯದಲ್ಲಿ ಶ್ರೀರಾಮಚಂದ್ರನು ಸಮರಾಂಗಣವನ್ನು ತನ್ನ ದಿವ್ಯ ತೇಜಸ್ಸಿನಿಂದ ವಿರಾಜಿಸಿದನು. ಸಂಗ್ರಾಮ ಭೂಮಿ ಬಿರಾಜ ರಘುಪತಿ ಅತುಲ ಬಲ ಕೋಸಲ ಧನಿ ಶ್ರಮ ಬಿಂದು ಮುಖ ರಾಜೀವಲೋಚನ ಅರುಣತನ ಸೋನೀತ ಕನಿ ಭುಜ ಜುಗುಲ ಫೇರತ ಸರಸರಾಸನ ಭಾಲು ಕಪಿ ಚಹುದಿಸಿ ಬನಿ ಕಹದಾಸ ತುಲಸಿ ಕಹಿನ ಸಕ ಚಬಿ ಶೇಷ ಜಹಿ ಆನನ ಗನೇ. ಅತುಲಿತ ಬಲಧಾಮನಾದ ಕೋಸಲಪತಿ ಶ್ರೀರಾಮಚಂದ್ರನು ರಣಾಂಗಣದಲ್ಲಿ ರಾರಾಜಿಸಿದನು. ಅವನ ಮುಖದ ಮೇಲೆ ಬೆವರ ಹನಿಗಳು ಶೋಭಿಸುತ್ತಿದ್ದವು. ಕಮಲ ನೇತ್ರಗಳು ಅರುಣವಾಗಿದ್ದವು. ಶರೀರದ ಮೇಲೆ ರಕ್ತ ಬಿಂದುಗಳು ಒಪ್ಪುತ್ತಿದ್ದವು. 2 ಕೈಗಳಿಂದ ಧನುರ್ಬಾಣಗಳನ್ನು ಆಡಿಸುತ್ತಿದ್ದನು. ಸುತ್ತಲೂ ವಾನರ ಭಲ್ಲೂಕಗಳು ವಿರಾಜಿಸುತ್ತಿದ್ದವು. ತುಳಸಿದಾಸರೆನ್ನುತ್ತಾರೆ, ಪ್ರಭುವಿನ ಈ ಚೆಲುವನ್ನು 1000 ಮುಖವುಳ್ಳ ಆದಿಶೇಷನೂ ಕೂಡ ಬಣ್ಣಿಸಲಾರನು.
निशिचर अधम मलाकर ताहि दीन निज धाम ಗಿರಿಜಾತೆ ನರ ಮಂದಮತಿ ಜೇನ ಭಜಹಿ ಶ್ರೀರಾಮ. ಶಿವನು ಹೇಳುತ್ತಾನೆ, ಗಿರಿಜೆ, ಪಾಪದ ಗಣಿಯಾದ ನೀಚ ನಿಶಾಚರ ಕುಂಭಕರ್ಣನಿಗೂ ಕೂಡ ಶ್ರೀರಾಮಚಂದ್ರನು ಪರಂಧಾಮವನ್ನು ಕರುಣಿಸಿದನು. ಅಂತಹ ಸ್ವಾಮಿಯನ್ನು ಭಜಿಸದವರು ನಿಜವಾಗಿ ಮಂದಮತಿಗಳೇ ಸರಿ. ಈ ರೀತಿಯಾಗಿ ರಾವಣನ ಸೋದರನಾದ ಅತುಲ ಬಲ ಪರಾಕ್ರಮಿಯಾದ ಕುಂಭಕರ್ಣನು ವೀರಾವೇಶದಿಂದ ಯುದ್ಧದಲ್ಲಿ ಹೋರಾಡಿ ಅಂತಿಮವಾಗಿ ರಾಮ ಬಾಣಕ್ಕೆ ಬಲಿಯಾಗಿ ಆತನ ತೇಜಸ್ಸು ಶ್ರೀರಾಮಚಂದ್ರನ ಮುಖ ಕಮಲದಲ್ಲಿ ವಿಲೀನವಾಗುತ್ತದೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं. श्रीरामचन्द्र कृपाल भज मन हरण भव भय दारुणं. श्रीराम 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 श्रीराम.